ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅಂತ ಹಿಂದಿನ ಕಾಲದಿಂದ ಆಡ್ಕೊಂಡು ಬಂದಿರೋ ಒಂದು ಗಾದೆ. ಹಲಸಿನ ಹಣ್ಣನ್ನ ಯಾವಾಗ್ಲೂ ಹಸ್ಕೊಂಡಾಗ ಅಂದ್ರೆ ಹಸ್ದಾಗ ತಿನ್ಬೇಕಂತೆ. ಮಾವಿನ ಹಣ್ಣನ್ನ ಊಟ ಆದ್ಮೇಲೆ ತಿನ್ಬೇಕಂತೆ. ಹಾಗಾಗಿ ನೋಡಿ, ಮಾವಿನ ಹಣ್ಣನ್ನ ಊಟದ ಜೊತೆನೆ ನಂಚ್ಕೊಂಡು ತುಂಬಾ ಜನ ಊಟ ಮಾಡ್ತಾರೆ. ಅದೊಂಥರ ರುಚಿನೇ ಬೇರೆ. ಅದೇ ತರ ಅತಿಯಾದ ಹಸಿವೆ ಆದಾಗ ಹಲಸಿನ ಹಣ್ಣು ತಿಂದ್ರೆ ನಿಮ್ಗೆ ದೇಹಕ್ಕೆ ಶಕ್ತಿ ಸಿಗತ್ತೆ, ಎನರ್ಜಿ ಸಿಗತ್ತೆ. ಹಾಗಾಗಿ ಹಲಸಿನ ಹಣ್ಣನ್ನ ಹಸ್ದಾಗ ಹಲಸು ತಿನ್ನು ಅಂತ ಹೇಳೋದು. ಹಲಸಿನ ಹಣ್ಣಲ್ಲಿ ಅನೇಕ ಆರೋಗ್ಯಕ್ಕೆ ಸಹಾಯವಾಗುವಂತಹ ಅಂಶಗಳಿವೆ, ಗುಣಗಳಿವೆ. ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ ಹಲಸಿನ ಹಣ್ಣಲ್ಲಿ. ನಿಮ್ಗೆ ಕಣ್ಣಿಗೆ ಒಳ್ಳೇದು, ಚರ್ಮಕ್ಕೆ ಒಳ್ಳೇದು. ಆಮೇಲೆ ಮಲಬದ್ಧತೆ ಇರೋರಿಗೆ ಅದು ಫೈಬರ್, ತುಂಬಾ ನಾರಿನಂಶ ಜಾಸ್ತಿ ಆಗಿರೋದಕ್ಕೆ ತುಂಬಾ ಒಳ್ಳೇದು. ಹಲಸಿನ ಹಣ್ಣು ಜಾಸ್ತಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರಲ್ವಂತೆ. ಹಾಗೆ ಸಕ್ಕರೆ ಕಾಯಿಲೆ ಇರೋರ್ಗು ಹಲಸಿನ ಹಣ್ಣು ಒಂದು ಲಿಮಿಟ್ ಅಲ್ಲಿ, ಅಂದ್ರೆ ಸ್ವಲ್ಪ ಹಣ್ಣನ್ನ ತಿನ್ಬೋದಂತೆ. ಹಾಗಾಗಿ ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಲಸಿನ ಹಣ್ಣು, ಮಾವಿನ ಹಣ್ಣುಗಳ ಸೀಸನ್ನು. ನಮ್ಮನೇಲಂತೂ ಹಲಸಿನ ಹಣ್ಣು, ಹಾಗೆ ಹಲಸಿನ ಹಣ್ಣನ್ನ ತೊಳೆಯನ್ನ ಬಿಡಿಸ್ಕೊಂಡು ಅಷ್ಟೇನು ತಿನ್ನಲ್ಲ ನಾವು. ಆದ್ರೆ ಅದ್ರ ತಿಂಡಿ ಎಲ್ಲರಿಗೂ ತುಂಬಾ ಇಷ್ಟ. ಹಲಸಿನ ಹಣ್ಣಿನ ಕಡುಬು ಆಗಿರ್ಬೋದು, ಹಲಸಿನ ಹಣ್ಣಿನ ಮುಳುಕ ಆಗಿರ್ಬೋದು, ಹಲಸಿನ ಹಣ್ಣಿನ ಪಾಯಸ ಆಗಿರ್ಬೋದು, ದೋಸೆ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ. ಈ ವರ್ಷ ಅನೇಕ ಕಾರಣಗಳಿಂದಾಗಿ ಹಲಸಿನ ಹಣ್ಣು ತರಕೆ ಆಗಿರ್ಲಿಲ್ಲ. ಇವತ್ತು ತಂದು ಹಲಸಿನ ಹಣ್ಣಿನ ಕಡುಬು ಮಾಡಲೇಬೇಕು ಅಂತ ತಂದು ಅದನ್ನ ಬಿಡಿಸಿದಾಗ ಅದರಲ್ಲಿ ಹಲಸಿನ ಹಣ್ಣಿನ ಸೊಳೆಗಳು ತುಂಬಾ ಕಡಿಮೆ ಇತ್ತು. ಆದ್ರೂ ಆಸೆ ತೀರ್ಸ್ಕೋಬೇಕಲ್ಲ, ಇನ್ನೊಂದು ತರೋಣ ಅಂತ ನಿರ್ಧಾರ ಮಾಡಿ ಅದನ್ನ ನಾನು ಕಡುಬಿಗೆ ರೆಡಿ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ನಿಮ್ಗೆ ಅದನ್ನ ಇವತ್ತು ಹೇಗೂ ಮಾಡ್ತಿದ್ದೀನಲ್ವಾ, ನಿಮ್ಗೂ ತೋರ್ಸೋಣ ಹಲಸಿನ ಹಣ್ಣಿನ ಕಡುಬು ಹೇಗ್ ಮಾಡೋದು ಅಂತ. ಅದನ್ನ ನೀವು ಹಲಸಿನ ಹಣ್ಣಿನ ಕಡುಬನ್ನ ನೀವು ಡೈರೆಕ್ಟ್ ಇಡ್ಲಿ ತರನೂ ಮಾಡ್ಕೋಬಹುದು. ಹೇಗೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರದಲ್ಲಿ ನಾವು ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಇಡ್ಲಿಯನ್ನ, ಅದೇ ತರ ಹಲಸಿನ ಹಣ್ಣು ಕಡುಬನ್ನ ಅದರಲ್ಲೂ ಮಾಡ್ಕೋಬಹುದು. ಕೆಲವರು ಹಲಸಿನ ಹಣ್ಣಿನ ಇಡ್ಲಿ ಅಂತಾರೆ. ನಮ್ಗೆ ಅದನ್ನ ಬಾಳೆ ಎಲೆಯಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದು. ನಾವು ಬಾಳೆ ಎಲೆಯಲ್ಲಿ ಹಲಸಿನ ಹಣ್ಣಿನ ಕಡುಬನ್ನ ಮಾಡ್ತೀವಿ. ಅದನ್ನ ನಿಮ್ಗೆ ತೋರಿಸೋಣ ಅಂತ ಬಾಳೆ ಎಲೆ ಎಲ್ಲ ತೊಳೆದು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆಲ್ಲ ಯಜಮಾನ್ರು ಕಟ್ ಮಾಡಿ ಕೊಟ್ರು, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಹಲಸಿನ ಹಣ್ಣಿನ ನಾನು ಏನೇನು ಸಾಮಾನು ಬೇಕಾಗತ್ತೆ ಕಡುಬಿಗೆ ಅಂತ ತೋರಿಸ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಸೊಳೆ ಸ್ವಲ್ಪ ಕಡಿಮೆನೇ ಆಯ್ತು, ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ದೋಸೆ ಅಕ್ಕಿ ನಾನೊಂದು 5 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ದೋಸೆ ಅಕ್ಕಿ, ತಾಜಾ ತೆಂಗಿನಕಾಯಿ ತುರಿ, ಹಾಗೆ ಬೆಲ್ಲ. ಸಿಹಿ ಆಗ್ಲೇಬೇಕದು, ಹಾಗಾಗಿ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದೆ ಹಾಕದೆ ಮಾಡಿದ್ರೆ ಅಷ್ಟು ರುಚಿ ಆಗಲ್ಲ. ಅದರ ಜೊತೆ ಒಂದು 3-4 ಏಲಕ್ಕಿ, ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು. ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ನಾವು ಮೊದಲಿಗೆ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ತಗೋಬೇಕು. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಹಲಸಿನ ಹಣ್ಣಿನ ಸೊಳೆ ಹಾಕೋತಾ ಇದ್ದೀನಿ ನಾನು. ಸೊಳೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಹಲಸಿನ ಹಣ್ಣು ರುಬ್ಕೊಂಡು ಆಮೇಲೆ ನಾನು ಅಕ್ಕಿನ ಹಾಕೋತೀನಿ. ಇದೊಂಚೂರು ರುಬ್ತೀನಿ, ಇಲ್ಲಾಂದ್ರೆ ಅಷ್ಟು ಸಣ್ಣ ಆಗಲ್ಲ, ಅದು ಸ್ಮೂತ್ ಆಗಲ್ಲ. ಹಲಸಿನ ಹಣ್ಣನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಅಕ್ಕಿಯನ್ನ ಹಾಕಬೇಕು. ಅದಕ್ಕೆ ಸ್ವಲ್ಪನೂ ನೀರು ಬೀಳಬಾರ್ದು, ನೀರು ಬೇಡ. ಹಿಟ್ಟು ನೀರಾಗ್ಬಿಟ್ರೆ ಆಮೇಲೆ ಬಾಳೆ ಎಲೆಗೆ ಹಚ್ಚಕ್ಕಾಗಲ್ಲ. ಇಲ್ಲ ಅಂದ್ರೆ ನೀವು ಅಕ್ಕಿನ ಸೋಸ್ಕೋಬಹುದು. ಅಕ್ಕಿ ಹಾಕೊಂಡ್ಮೇಲೆ ನಾನು ಏಲಕ್ಕಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಇದನ್ನ ಒಂದ್ ಸ್ವಲ್ಪ ರುಬ್ಕೊಂಡು ಆಮೇಲೆ ಬೆಲ್ಲ ಹಾಕಿ ರುಬ್ಬೋಣ. ಈ ತರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಬೆಲ್ಲ ಹಾಕಿ ರುಬ್ಬೋಣ. ಈ ತರ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ, ನೀರಾಗಿ ರುಬ್ಬಿದ್ರೆ ನಿಮ್ಗೆ ಎಲೆಗೆ ಹಚ್ಚಕ್ಕೆ ಕಷ್ಟ ಆಗತ್ತೆ. ಇನ್ನೊಂದು ರೌಂಡು ಅದೇ ತರ ರುಬ್ಕೋತೀನಿ.
ರುಬ್ಬಿರೋದನ್ನ ನಾನು ಮೊದಲು ರುಬ್ಬಿರೋ ಮಿಕ್ಸ್ಚರ್ಗೆ ಸೇರಿಸ್ತಾ ಇದ್ದೀನಿ. ಈ ಹಲಸಿನ ಹಣ್ಣಿನ ಕಡುಬು ತುಂಬಾ ಜಾಸ್ತಿ ಟೈಮ್ ಬೇಕಾಗತ್ತೆ ಬೇಯಕ್ಕೆ. ಯಾಕಂದ್ರೆ ನಾನು ಕುಕ್ಕರಲ್ಲಿ ಅದರಲ್ಲಿ ಮೇಲೆ 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 ಇಡ್ತೀವಲ್ಲ, ಒಂದ್ರ ಮೇಲೆ ಒಂದು ಇಟ್ಕೊಂಡು ಬರ್ತೀವಿ. ಹಾಗಾಗಿ ಬೇಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ಅದಕ್ಕೆ ತುಂಬಾ ನೀರು ಹಾಕಿ ಕುಕ್ಕರಲ್ಲಿ ನಾನು ಒಂದು ಈ ತರ ಸ್ಟೀಲ್ ಪಾತ್ರೆ ಹೀಗೆ ಉಲ್ಟಾ ಮಾಡಿ ನಾನು ಕುಕ್ಕರಲ್ಲಿ ನೀರು ಜಾಸ್ತಿ ಹಾಕಿದ್ದೀನಿ. ಅದರೊಳಗಡೆ ಈ ತರ ಉಲ್ಟಾ ಮಾಡಿ ಇಟ್ಟು ಅದ್ರ ಮೇಲೆ ಈ ಒಂದು ಪ್ಲೇಟ್ ಇಡ್ತೀನಿ. ಆ ಪಾತ್ರದ ಮೇಲೆ ಈ ಪ್ಲೇಟ್ ಇಟ್ಕೋತೀನಿ. ಆ ನಂತರ ಅದ್ರ ಮೇಲೆ ಕಡುಬುಗಳನ್ನ ಒಂದ್ರ ಮೇಲೊಂದು ಇಟ್ಕೊಂಡು ಹೋಗ್ತೀನಿ. ಅದು ಹೇಗಿಡ್ತೀನಿ ತೋರಿಸ್ತೀನಿ. ನಾನು ಇನ್ನೂ ಗ್ಯಾಸ್ ಆನ್ ಮಾಡಿಲ್ಲ. ಕಡುಬುಗಳನ್ನ ಇಟ್ಕೊಂಡು ಆಮೇಲೆ ಆನ್ ಮಾಡ್ತೀನಿ, ಯಾಕಂದ್ರೆ ಅದು ಬಿಸಿ ಆದಾಗ ಇಡಕ್ ಕಷ್ಟ ಆಗತ್ತೆ. ನಾನು ರುಬ್ಬುವಾಗ ಉಪ್ಪು ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆ ಎಲೆಗಳನ್ನ ತೊಳೆದು ನಾನು ಒರೆಸಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಈ ತರ ಹಿಟ್ಟು ಹಾಕೋಬೇಕು. ಹಿಟ್ಟು ಹಾಕೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕು, ತುಂಬಾ ದಪ್ಪ ಮಾಡಿದ್ರೆ ಬೇಯ ಕಷ್ಟ ಆಗತ್ತೆ. ಈ ತರ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ನೀವು ಹಚ್ಕೋಬಹುದು. ಈ ತರ ಹಚ್ಚಿ ಇನ್ನೊಂದು ಎಲೆನ ಮುಚ್ಚಿ ಈ ತರ ಮಾಡಿಕೊಂಡು ಎಲ್ಲ ಎಲೆಗಳಿಗೂ ಹಚ್ಕೋಬೇಕು ಇದೇ ತರ. ನೀವು ಒಂದೇ ದೊಡ್ಡ ಎಲೆ ತಗೊಂಡು ಅದನ್ನ ಒಂದ್ ಸೈಡ್ ಅರ್ಧ ಹಚ್ಚಿ ಅರ್ಧ ಅದೇ ಎಲೆನ ಮುಚ್ಚಿನೂ ಮಾಡ್ಕೋಬಹುದು. ಈ ತರ ಹಚ್ಚಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕುಕ್ಕರಲ್ಲಿ ನಾವು ಬೇಯಿಸ್ಕೋಬೇಕು. ಒಂದು 3/4 ಗಂಟೆ 1 ಗಂಟೆನೇ ಬೇಕಾಗತ್ತೆ. ಯಾಕಂದ್ರೆ ಕಡಿಮೆ ಒಂದು 5-6 ಇಡೋದಾದ್ರೆ ಬೇಗ ಆಗೋಗುತ್ತೆ. ನಾನು ಒಂದೊಂದ್ಸಲ 20-25 ಮಾಡ್ತೀನಿ. ಯಾಕಂದ್ರೆ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡ್ತೀನಿ. ಈ ತರ ಹಚ್ಕೋಬೇಕು. ಈ ತರ ಹಚ್ಚಿರೋ ಎಲೆಗಳನ್ನ ಕುಕ್ಕರಲ್ಲಿ ಈ ತರ ಇಟ್ಕೊಂಡು ನಾನು ಹೀಗೆ ಒಂದ್ರ ಮೇಲೊಂದು ಇಡ್ತೀನಿ. ಹೀಗೆ ಒಂದ್ರ ಮೇಲೊಂದು, ನಂದು ಫುಲ್ ಇಷ್ಟ ತನಕ ಹೈಟ್ ಬರುತ್ತೆ ಅಷ್ಟು ಇಡ್ತೀನಿ. ನಿಮ್ಗೆ ಇಟ್ಟ ಮೇಲೆ ತೋರಿಸ್ತೀನಿ. ನಾನಿನ್ನು ಗ್ಯಾಸ್ ಆನ್ ಮಾಡಿಲ್ಲ. ಎಲ್ಲ ಇಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡ್ತೀನಿ. ಈ ತರ ನೋಡಿ, ನಾನು ಇಷ್ಟು ಕಡುಬುಗಳನ್ನ ಈ ತರ ಒಂದ್ರ ಮೇಲೊಂದು ಇಟ್ಟಿದ್ದೀನಿ. ಈಗ ಗ್ಯಾಸ್ ಹಚ್ತೀನಿ, ಯಾಕಂದ್ರೆ ಬಿಸಿ ಆದಾಗ ಇಡಕ್ ಕಷ್ಟ ಆಗತ್ತೆ. ಈಗ ಗ್ಯಾಸ್ ಹಚ್ಚಿ 20 ಕಡುಬುಗಳಾಗಿದೆ. ಇದನ್ನ ನಾನು ಕುಕ್ಕರಲ್ಲಿ ಇಟ್ಟೀಗ ಕುಕ್ಕರನ್ನ ಮುಚ್ತಾ ಇದ್ದೀನಿ. ನಿಮ್ಮ ಹತ್ರ ಇಡ್ಲಿ ಮಾಡೋ ಅಟ್ಟ ಅಂತೀವಲ್ಲ, ಅಟ್ಟ ಅಂತೀವಿ, ಇಡ್ಲಿ ಮಾಡೋ ಅಟ್ಟ, ಅದೇನಾದ್ರೂ ಇದ್ರೆ ಅದರಲ್ಲಿ ಮಾಡ್ಕೋಬಹುದು. ಆಕ್ಚುಲಿ ಅದ್ರಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಹಳ್ಳಿನಲ್ಲಿ ಊರಲ್ಲಿ ನಮ್ಮ ಅಜ್ಜನ ಮನೆಯಲ್ಲೆಲ್ಲ ಹಾಗೆ ಮಾಡೋದು, ಅಟ್ಟದಲ್ಲಿ ಮಾಡ್ತಾರೆ, ಇಡ್ಲಿ ಅಟ್ಟದಲ್ಲಿ. ಬಟ್ ನನ್ನ ಹತ್ರ ಅಟ್ಟ ಇಲ್ಲ, ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ತೀನಿ. ಆದ್ಮೇಲೆ ಹಲಸಿನ ಹಣ್ಣಿನ ಕಡುಬನ್ನ ನಾನು 3/4 ಗಂಟೆ ಬೇಯಿಸಿ ಓಪನ್ ಮಾಡಿ ನೋಡಿ, ಮಧ್ಯ ಕೆಲವು ಹಸಿ ಇತ್ತು, ಅದಕ್ಕೆ ಮತ್ತೆ ಹತ್ರ ಅರ್ಧ ಗಂಟೆ ಆಯ್ತು, ಮತ್ತೆ ಇಟ್ಟಿದ್ದೀನಿ. ನೀರು ಹಾಕ್ಬಿಟ್ಟು ಮತ್ತೆ ಬೇಯಿಸಕ್ಕೆ ಇಟ್ಟಿದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ದೀನಿ. ಗಂಟೆ ರಾತ್ರಿ 10:30. ಹಲಸಿನ ಹಣ್ಣಿನ ಕಡುಬನ್ನ ನಾವು ರಾತ್ರಿನೇ ಬೇಯಿಸಿ ಇಡ್ತೀವಿ. ಯಾಕಂದ್ರೆ ಬೆಳಗ್ಗೆದ್ದು ಮಾಡಕ್ಕಾಗಲ್ಲ, ತುಂಬಾ ಕೆಲಸ ಜಾಸ್ತಿ ಆಗೋಗತ್ತೆ, ತುಂಬಾ ಟೈಮು ಬೇಕಾಗತ್ತೆ. ಮೊದ್ಲಿಂದ ನಮ್ಮ ಊರ್ ಕಡೆ, ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲಾ ಕಡೆನೂ ಹಾಗೇನೆ ರಾತ್ರಿನೇ ಬೇಯಿಸಿ ಇಟ್ಬಿಡ್ತೀವಿ. ಬೆಳಗ್ಗೆ ನಿಮ್ಗೆ ತಿನ್ನಕ್ ರೆಡಿ ಆಗಿರುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಈಗ ಬೆಂದಿದೆ ಅನ್ಸುತ್ತೆ. ಯಾಕಂದ್ರೆ ಆಗ 3/4 ಗಂಟೆ ಬೇಯಿಸಿ ತೆಗೆದು ಓಪನ್ ಮಾಡಿ ನೋಡಿ, ಅದು ಬೇಯಲಿಲ್ಲ ಅಂತ ಮತ್ತೆ ನೀರು ಹಾಕಿ ನಾನು ಮತ್ತೆ ಇಟ್ಟಿದ್ದೀನಿ ಅರ್ಧ ಗಂಟೆ. ಟೋಟಲಿ 1/4 ಗಂಟೆ ಬೇಯಿಸ್ಬೇಕು. ಯಾಕಂದ್ರೆ ತುಂಬಾ ಕಡುಬಿದೆ, ಒಂದ್ರ ಮೇಲೊಂದು ಹೀಗೆ ನಾವು ಅಟ್ಟಿ ತರ ಇಟ್ಕೊಂಡು ಹೋಗಿರ್ತೀವಲ್ಲ, ಅದಕ್ಕಾಗಿ ಈಗ ಆಫ್ ಮಾಡಿದ್ದೀನಿ, ಹಾಗೆ ಇಟ್ಟಿರ್ತೀನಿ. ಬೆಳಗ್ಗೆ ತಿಂಡಿ ತಿನ್ನೋ ಸಮಯದಲ್ಲಿ ನಿಮ್ಗೆ ಕುಕ್ಕರ್ ಓಪನ್ ಮಾಡಿದಾಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಆದ್ಮೇಲೆ ಇವತ್ತು ನಮ್ಮ ಬೆಳಗಿನ ತಿಂಡಿ ಹಲಸಿನ ಹಣ್ಣಿನ ಕಡುಬು. ಈಗ ತಿಂಡಿ ಸಮಯ ಆಗ್ತಾ ಇದೆ. ನಾನು ಕುಕ್ಕರಿಂದ ರಾತ್ರಿ ನಾನು ಮಾಡಿ ನಿಮಗೆ ತೋರಿಸಿದ್ದೀನಲ್ಲ, ರಾತ್ರಿ ಮಾಡಿ ಆಫ್ ಮಾಡಿ ಇಟ್ಟು ಮಲಗಿದ್ವಿ. ಈಗ ಬೆಳಗ್ಗೆ ಅದು ಬಿಸಿ ಮಾಡಿ ತಿನ್ನಲ್ಲ, ಅದು ತಣ್ಣಗಾದಾಗನೇ ನಿಮಗೆ
ಹಲಸಿನ ಹಣ್ಣಿನ ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಅದನ್ನು ಬಿಸಿ ಮಾಡ್ಕೊಳ್ಳಲ್ಲ, ತಣ್ಣಗಿರೋ ಹಲಸಿನ ಹಣ್ಣಿನ ಕಡುಬೆ ತಿನ್ನೋದು, ಆಗಲೇ ಅದರ ರುಚಿ ಜಾಸ್ತಿ ಆಗತ್ತೆ. ಹಾಗಾಗಿ ನಾನೀಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಕಡುಬುಗಳು ಹೇಗಾಗಿದೆ ನಿಮ್ಗೆ ತೋರಿಸ್ತೀನಿ. ಎಲ್ಲ ಈ ರೀತಿಯಾಗಿದೆ ನೋಡಿ, ಎಲ್ಲ ತುಂಬ ಚೆನ್ನಾಗಿ. ನಿಮಗಿಲ್ಲಿ ಒಂದು ಕಡುಬನ್ನು ಪ್ಲೇಟಿಗೆ ಹಾಕೋ ಮೊದಲೇ ನಾನು ಒಂಚೂರು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಕಡುಬು ಅನ್ನೋದು ನೋಡಿ. ಈ ರೀತಿಯಾಗಿ ಬಂದಿರುತ್ತೆ. ನಾನು ಎಲ್ಲ ತೆಗೆದು ಕುಕ್ಕರಿಂದ ತೆಗೆದು ಇದರಲ್ಲಿ ಇಡ್ತಾ ಇದ್ದೀನಿ. ಕಡುಬು ತಿನ್ನಕ್ಕೆ ಈ ತರ ಎಲೆ ತೆಗೆದ್ರೆ ನಿಮ್ಗೆ ನೋಡಿ ನೋಡಿ ಈ ತರ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ಮೇಲಿಂದ ತಿನ್ಬೇಕು. ಈ ತರ ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಅದೆಷ್ಟು ಖುಷಿ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಖುಷಿಯಿಂದ ತಿನ್ಬೋದು. ಹಲಸಿನ ಹಣ್ಣಿನ ಕಡುಬು ತಿಂಡಿಗೆ ರೆಡಿ ಆಗಿದೆ. ನೋಡಿ ಅದೆಷ್ಟು ಸಾಫ್ಟ್ ಆಗಿರುತ್ತೆ ಅನ್ನೋದನ್ನು ನೋಡಿ. ಎಷ್ಟು ಚೆನ್ನಾಗಿ ಹೀಗೆ ಮುಟ್ಟಿದ್ರೆ ನಿಮಗೆ ಪೀಸ್ ಆಗುತ್ತೆ. ಈ ಥರ ತುಂಬ ರುಚಿಕರವಾಗಿರುತ್ತೆ. ನಮ್ಮನೆಯಲ್ಲಿ ನಾವು ಪ್ರತಿ ವರ್ಷ ಹಲಸಿನ ಹಣ್ಣಿನ ಸೀಸನಲ್ಲಿ ಮಾಡೇ ಮಾಡ್ತೀವಿ. ಹಾಗಾಗಿ ನಾನು ಇವತ್ತು ಮಾಡಿದಾಗ ನಿಮಗೂ ತೋರಿಸೋಣದನ್ನ ಅಂತ ತೋರಿಸಿದ್ದೀನಿ. ನೋಡಿ ನೀವು ಮಾಡ್ಕೊಂಡು ತಿಂದು ಹೇಗಾಗತ್ತೆ ಅಂತ ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.